ಇನ್ನು ಶಾಸ್ತ್ರೀಯವಾಗಿ ಜಾತಿ ಗಣತಿ ಆಗಬೇಕು. ಹೊಸದಾಗಿ ಜಾತಿ ಗಣತಿ ಮಾಡಿದ್ರಷ್ಟೇ ಅರ್ಹರಿಗೆ ಸೌಲಭ್ಯ ಸಿಗುತ್ತೆ, ಇಲ್ಲದೆ ಹೋದ್ರೆ ಅವಾಂತರಗಳು ಆಗುತ್ತೆ ಅಂತ ಮತ್ತೊಮ್ಮೆ ಜಾತಿ ಗಣತಿಗೆ ಸರ್ಕಾರಕ್ಕೆ ಶ್ರೀಗಳು ಒತ್ತಾಯಿಸುತ್ತಿದ್ದಾರೆ. ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರ ಆಗ್ರಹ ಇದು. ಈಗ ತಾನೇ ಅಲ್ಲಿ ಜಾತಿ ಗಣತಿ ಬಗ್ಗೆ ನಮಗೆ ಪ್ರಶ್ನೆ ಮಾಡಿದ್ರು. ಹಿಂದೆ ಮಾಡಿರುವಂಥ ಜಾತಿ ಗಣತಿ ಸರಿಯಿಲ್ಲ ಅನ್ನೋಂಥದ್ದು ಬಹುತೇಕರ ಅಭಿಪ್ರಾಯ. ಹಾಗಾಗಿ ಹೊಸದಾಗಿ ಯಾವ ಕಾನೂನುಬದ್ಧ ಮತ್ತು ಶಾಸ್ತ್ರೀಯವಾಗಿ ಜನಗಣತಿಯನ್ನು ಮಾಡಿದರೆ ಯಾರಿಗೆ ಸೌಲಭ್ಯಗಳು ಸಿಗಬೇಕೋ ಅವ್ರಿಗೆ ಸಿಗ್ತಾವೆ, ಇಲ್ಲ ಅಂತಂದರೆ ಏನೇನೋ ಆಗಿ ಅವಾಂತರಗಳು ಆಗ್ತವೆ. ಹಾಗಾಗಿ ಮತ್ತೊಮ್ಮೆ ಜನಗಣತಿಯನ್ನು ಜಾತಿಯ ಹಿನ್ನೆಲೆಯಲ್ಲಿ ಮಾಡೋದು ಕ್ಷೇಮ ಅಂತ ನಾವು ಬಯಸ್ತೇವೆ. ಇನ್ನು ಈ ಜಾತಿ ಗಣತಿ ಜಾರಿ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಏನು ಹೇಳಿದ್ದಾರೆ ನೋಡೋಣ. ನಮ್ಮ ಪಕ್ಷ ಇದು ಸೆನ್ಸಸ್ ಅಲ್ಲ, ಏನೇಳಿ ದಿಸ್ ಇಸ್ ನಾಟ್ ಎ ಸೆನ್ಸಸ್, ಸೋಷಿಯೋ ಎಕನಾಮಿಕ್ ಸರ್ವೆ. ನಮ್ಮ ಪಕ್ಷದ ನಿಲುವು, ಕೇಂದ್ರ ಸರ್ಕಾರದ ನಿಲುವು, ನನ್ನ ನಿಲುವು ಎಲ್ಲರಿಗೂ ಸರ್ವರಿಗೂ ಸಮಬಾಡು ಸಮಪಾಡು, ಇದು ನಮ್ಮ ಪಕ್ಷದ ನಿಲುವು. ನಾವು ನೋಡ್ತೀವಿ. ಇನ್ನು ಮುಖ್ಯಮಂತ್ರಿನೂ ನೋಡಿಲ್ಲ, ನಾನು ನೋಡಿಲ್ಲ. ಇವತ್ತು ಕಳಿಸ್ಕೊಡ್ತಾ ಇದ್ದಾರೆ, ನನಗೆ ಕಾಪಿನ ಕಳಿಸ್ಕೊಡ್ತಾ ಇದ್ದಾರೆ. ನೋಡ್ತೀವಿ. ಏನಾರು ಹೆಚ್ಚು ಕಮ್ಮಿ ಇದ್ರೂ ಕೂಡ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಎಲ್ಲ ಸರಿ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ನಮ್ಮ ಪಕ್ಷ